ಶಾಂತವಾಗದ ಕಬ್ಬು ಬೆಳೆಗಾರರ ಪ್ರತಿಭಟನೆ ಈಗಾಗಲೇ ಒಂದು ವಾರ ಕಳೆದಿದೆ. ಪ್ರತಿಭಟನೆಗೆ ಕಾಲಿಟ್ಟು ಎರಡನೇ ವಾರಕ್ಕೆ ಕಾಲಿಟ್ಟಿದ್ದು ಶಾಂತವಾಗದ ಕಬ್ಬು ಬೆಳೆಗಾರರ ರೋಷಾಗ್ನಿ. ವಿಜಯಪುರ ರೈತ ಹೋರಾಟಗಾರರಿಗೆ ಬೆಂಗಳೂರಿಗೆ ಬುಲಾವ್ ನೀಡಲಾಗಿದ್ದು ಜಿಲ್ಲಾಡಳಿತದಿಂದ 4 ರೈತ ಮುಖಂಡರಿಗೆ ಬುಲಾವ್ ನೀಡಲಾಗಿದೆ. ರಾತ್ರಿ 8ರ ವೇಳೆಗೆ ವಾಟ್ಸಪ್ಗಳಿಗೆ ಸಂದೇಶವನ್ನ ರವಾನೆ ಮಾಡಲಾಗಿದ್ದು ರಾತ್ರೋರಾತ್ರಿ ದಿಢೀರ್ ಬೆಂಗಳೂರಿಗೆ ತೆರಳೋದು ಹೇಗೆ, ಏಕಾಏಕಿ ಬೆಂಗಳೂರಿಗೆ ಹೋಗೋದು ಹೇಗೆ ಅಂತ ರೈತ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು 3 ದಿನಗಳಿಂದ ಧರಣಿ ಮಾಡ್ತಾ ಇದ್ದು ಸ್ಥಳದಲ್ಲೇ ಹೋರಾಟ ಹೆಚ್ಚಾಗ್ತಾ ಇದ್ದು ಉಟ್ಟ ಬಟ್ಟೆಯಲ್ಲಿ ಹೋರಾಟಕ್ಕೆ ಬಂದಿದ್ದೇವೆ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಖಾಸಗಿ ವಾಹನ ಮೂಲಕ ಬೆಂಗಳೂರಿಗೆ ತೆರಳಿದ ರೈತರು 3 ದಿನಗಳಿಂದ ಧರಣಿಯನ್ನ ಮಾಡ್ತಿದ್ದೇವೆ, ಸ್ಥಳದಲ್ಲೇ ಹೋರಾಟದಲ್ಲಿದ್ದ ಮುಖಂಡರಿಗೆ ಬುಲಾವ್ ನೀಡಲಾಗಿದ್ದು ಉಟ್ಟ ಬಟ್ಟೆಯಲ್ಲಿ ಹೋರಾಟಕ್ಕೆ ಬಂದಿದ್ದೇವೆ ಅಂತ ರೈತರು ಕಿಡಿಕಾರಿದ್ದಾರೆ. ಕಬ್ಬು ಹೋರಾಟ ಏನಿದೆ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿತ್ತು. ಇದಾದ ನಂತರ ಏನಿದೆ CM ಕೂಡ ಏನು ಅಂತಂದರೆ ಜಿಲ್ಲೆಯ ರೈತರಿಗೂ ಕೂಡ ಕರೆ ಮಾಡಿದ್ರು, ಎಲ್ಲರೂ ಕೂಡ ಬರಬೇಕು, ಇಲ್ಲಿ ಒಂದು ಸಭೆ ನಡೆಸ್ತೇನೆ ಬೆಂಗಳೂರಲ್ಲಿ ಅಂತ ಹೇಳಿದರು. ಆ ನಿಟ್ಟಿನಲ್ಲಿ ಏನಂತಂದರೆ ಮೊದಲನೇದಾಗಿ ಏನು ಅಂದರೆ ರೈತರು ಅಲ್ಲಿಗೆ ಹೋಗಲಿಕ್ಕೆ ನಿರಾಕರಣೆ ಮಾಡಿದರು. ಅದೇ ಇದೀಗ ಏನು ಅಂತಂದರೆ ಜಿಲ್ಲಾಡಳಿತದಿಂದ ಏನು ಅಂತಂದರೆ ನೇರವಾಗಿ ಅವ್ರಿಗೊಂದು ಸೂಚನೆ ಕೂಡ ಬಂದಿದೆ. ಆ ನಿಟ್ಟಿನಲ್ಲಿ ಈಗ ಬೆಂಗಳೂರಿಗೆ ಹೋಗಲಿಕ್ಕೆ ಕೂಡ ರೆಡಿಯಾಗಿದ್ದಾರೆ. ಹಾಗಾದರೆ ಏನು ಸೂಚನೆ ಬಂದಿದ್ರೆ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಸರ್, ಏನಂತ ಸೂಚನೆ ಬಂದಿದೆ ನಿಮಗೀಗ? ನೀವು ಬೆಂಗಳೂರು ಯಾಕೆ ಹೊರಟಿದ್ರಿ ಮತ್ತೆ ಅಂತ? ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಸಾಯಂಕಾಲ 7:00ವರೆಗೆ ನಾವು ಏನಾದರೂ ಗಡುವು ಕೊಟ್ಟಿದ್ದೆವು. ಆ ನಿಮಿತ್ತವಾಗಿ ಸಕ್ಕರೆ ಸಚಿವರಾದಂಥ ಶಿವಾನಂದ ಪಾಟೀಲರು ಏನು ಗುರ್ಲಾಪುರ ಕ್ರಾಸ್ನಿಗೆ ಬಂದು ಇನ್ನೂ 2 ದಿನ ಕಾಲಾವಕಾಶ ಬೇಕಂತೇಳಿ ಅವರು ಮನವರಿಕೆ ಮಾಡಿದ ನಂತರ ನಮ್ಮ ಎಲ್ಲ ರಾಜ್ಯ ಕಮಿಟಿಯವರು ಹಾಗೂ ಎಲ್ಲ ರೈತ ಮುಖಂಡರು ಕೂಡ ಒಂದಿಷ್ಟು ವಿಚಾರ ಮಾಡಿ ಆಯ್ತು ಸರ್, ಯಾಕಲಕ್ಕ 2 ದಿನ ಟೈಮ್ ತೊಗೋರಿ, ಒಂದು ವೇಳೆ 2 ದಿನದಾಗ ಆಗಲಿಲ್ಲಪ್ಪ ಅಂತಂದ್ರೆ ಮತ್ತೆ ನಾವು ಯಥಾ ಪ್ರಕಾರ ಇನ್ನೂ ಲಕ್ಷಾಂತರ ಮಂದಿ ಹೆಚ್ಚಿಗೆ ಸೇರಿಸ್ಕೊಂಡು ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡ್ತೀವಿ ಅಂತ ಕರೆ ಕೊಟ್ಟಿದ್ದೆವು. ಅದರ ಮುಂದುವರೆದ ಭಾಗವಾಗಿ ಮಾನ್ಯ ಜಿಲ್ಲಾಡಳಿತದಿಂದ ನಮಗೊಂದು ಕರೆ ಬರ್ತದೆ. ಕರೆ ಬಂದು ಇಲ್ಲ, ನಿಮ್ಗೆ ಮುಖ್ಯಮಂತ್ರಿಗಳಿಗೆ ಪ್ರತಿ ಜಿಲ್ಲೆಯಿಂದ 4 ಮಂದಿಗೆ ಕರೆದಾರ, ನೀವು ಬರಬೇಕಾಗ್ತದೆ, ಯಾರ್ಯಾರು ನೋಡ್ಕೊ ಹೇಳ್ರಿ ಅಂತಂದ್ರೆ ಅವ್ರು. ಆ ಸಂದರ್ಭದೊಳಗೆ ಇಲ್ಲ, ನಾವು ಇನ್ನೂ ವಿಚಾರ ಮಾಡ್ತೀವಿ, ನಾವು ಯಾರೂ ಹೋಗಂಗಿಲ್ಲ ಅಲ್ಲಿಗೆ ಅಂತೇಳಿ ಆಗಲೇ ನಾವು ಕನ್ಫರ್ಮ್ ಆಗಿ ಎಲ್ಲರೂ ಕೂಡ ಅದೇ ನಿರ್ಣಯ ಇತ್ತು. ಇನ್ನು ನಮ್ಮ ಹಲವಾರು ಹಿರಿಯ ರೈತ ಮುಖಂಡರು ಏನಂದ್ರು, ಇಲ್ಲ ಆ ರೀತಿ ಆಯ್ತಪ್ಪ ಅಂತಂದ್ರೆ CM ಅವ್ರು ಹೇಳ್ತಾರೆ, ಇಲ್ಲ ಅವ್ರು ಬಂದಿಲ್ಲ ನಾ ಏನು ಮಾಡಲಿ ಅಂತೇಳಿ ಮತ್ತೆ ನಮ್ಮ ಮೇಲೆ ಒಳ್ಳೆ ಹಾಕುವಂಥ ಸಂದರ್ಭಗಳಿರ್ತಾವೆ. ಆಮೇಲೆ ಅವ್ರಿಗೆ ಮನವರಿಕೆ ಕೊಡಬೇಕಾಗ್ತದೆ ನಾವು, ಯಾಕಂದರೆ FRP ಅಂದ್ರೆ ಏನು, ಅದು ಕೇಂದ್ರ ಸರ್ಕಾರ ಯಾವ ರೀತಿ ಬದಲಾವಣೆ ಮಾಡಬೇಕಾಗ್ತದ, ಈ ರೀತಿ ಹಲವಾರು ಸಮಸ್ಯೆಗಳನ್ನು ಮುಖ್ಯಮಂತ್ರಿಯವ್ರ ಮುಂದೆ ಕೂತು ನಾವು ನೈಜವಾಗಿ ಎಲ್ಲರೂ ಕೂಡ ಮಾತಾಡಿದೆವು ಅಂತಂದ್ರೆ ಅದಕ್ಕೊಂದು ಶಾಶ್ವತ ಪರಿಹಾರ ಸಿಗ್ಬೋದು ಅಂಥೇಳಿ ಎಲ್ಲ ರೈತರು ಏನಂದ್ರು ಆಯಿತು ಹೋಗೋಣ ಅಂತೇಳಿ ಒಂದು ಡಿಸ್ಕಸ್ ಮಾಡಿದಾಗ ಇಲ್ಲಿ ಕೂಡ ಹಲವಾರು ಗೊಂದಲಗಳದು. ಯಾಕಂದ್ರೆ ಇಡೀ ಒಂದು 100 ಮಂದಿ 1000 ಮಂದಿ ರೈತರು ನಡ್ಬೇಕು, ಕೇವಲ ಒಂದು ಜಿಲ್ಲೆಯಿಂದ 2 ಅಂತ ಹೇಳಿದ್ರು ಫಸ್ಟ್, ಆಮೇಲೆ 4 ಜನ ಅಂದರು. ಯಾರಿಗೆ ನಾವು ಮುಂದೆ ಆಗ್ತದೆ ಕಳಿಸ್ಬೇಕು, ಅದು ಕೂಡ ಸಮಸ್ಯೆ ಆಗ್ತಿತ್ತು. ನಮ್ಮನ್ನು ಮಾಡ್ಬೇಕು, ಮತ್ತೆ ಜಗಳ ಆಗ್ತದೆ ಏನು ಅಂತೇಳಿ ನಾವೆಲ್ಲ ವಿಚಾರ ಮಾಡಿದಾಗ ಸುಮಾರು ಒಂದು 100-150 ಮಂದಿ ಎಲ್ಲ ರೈತರು ಕುಡ್ಕೊಂಡು ವಿಚಾರ ಮಾಡಿ, ಇಲ್ಲ ಪ್ರಮುಖರು ಯಾರಿದ್ದಾರೆ ಒಂದು 4 ಜನ ಹೋಗಿ ಬರ್ರಿ, ಎಲ್ಲರೂ ಹೋಗಿ ಬಂದಂಗೆ ಆಗ್ತದೆ, ಏನೇ ಆಗ್ಲಕ್ಕ ಒಟ್ಟಾರೆ ಕಬ್ಬು ಬೆಳೆಗೆ ನಿಜವಾದ ನ್ಯಾಯ ಸಿಗಬೇಕು, ಅದೇನದ ಮುಂದಿನ ಜವಾಬ್ದಾರಿ ನೀವು ತೊಗೊಂಡು ಹೋಗ್ಬರ್ರಿ ಅಂತಂದರು. ಅದಕ್ಕೆ ನಾವೇನದ ಈಗ ತಯಾರಾಗಿವಿ. ಈಗಾಗಲೇ ಸಾಯಂಕಾಲ 8 ಗಂಟೆಗೆ ಅವ್ರು ಹಾಕ್ಯಾರ. ಇಲ್ಲಿಂದ ಸನಿ ಸುಮಾರು ಇಲ್ಲ 600 ಕಿಲೋಮೀಟರ್ ದೂರ ಐತೆ ಬೆಂಗಳೂರು. ಆಮೇಲೆ ನಾವು ಇಲ್ಲೇ ಹೋರಾಟ ಮಾಡಿ ಇಲ್ಲೇ ಮಲ್ಕೊಂಡ್ರಿಂದ ನಾವು ಯಾವ ಬಟ್ಟಿ ಬರೀ ಏನೂ ತೊಗೊಂಬಂದಿಲ್ಲ. ಈಗ ಇದ್ದ ಪರಿಸ್ಥಿತಿ ಒಳಗೆ ಹೋಗಬೇಕಾಗ್ತದೆ, ಯಾಕಂದರೆ ದೊಡ್ಡ ಜವಾಬ್ದಾರಿ ಅದ. ಕಬ್ಬು ಬೆಳೆಗಾರ